ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ. ಅಕ್ಕನೂರಿಂದ ಮತ್ತೆ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ. ನಾನು, ಅಮ್ಮ, ಅಕ್ಕ, ತಮ್ಮನ ಮಗ ಮತ್ತು ನನ್ನ ಚಿಕ್ಕ ಮಗಳು ಇಷ್ಟೇ ಜನ ಹೋಗ್ತಾ ಇದ್ದೀವಿ. ಹಳ್ಳಿ ಬಸ್ಸು ತುಂಬ ಟೈಮ್ ಹಿಡಿತು ಬರೋಕ್ಕೆ. ಅದು ಟೈಮ್ ಟು ಟೈಮ್ ಇರುತ್ತಲ್ವ. ಬಂತು, ಹೊರಟಿವಿ ನೋಡಿ ಫ್ರೆಂಡ್ಸ್. ಈಗೇನು ಜಸ್ಟ್ ಇಲ್ಕಲ್ಲಿ ಬಿಡ್ತಾ ಇದ್ದೀವಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ವಿಡಿಯೋನ ಎಂಡ್ ತನಕ ನೋಡಿ. ಒಂದು 5 ನಿಮಿಷದ್ದೇನೋ ವಿಡಿಯೋ ಇದೆ ಅಷ್ಟೇ. ಇದು ಊರಿಗೆ ಹೋಗಿದ್ದು ಲಾಸ್ಟ್ ಕ್ಲಿಪ್ಪು ಫ್ರೆಂಡ್ಸ್. ಹಾಗೆ ಅಜ್ಜಿ ತಾತ ಊರಿಗೆ ಹೋಗಿ ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ಅವ್ರ ಊರು ಹತ್ತಿರ ಬಂತು. ನಡ್ಕೊತ ಹೋದರೆ ಒಂದು 4 to 3 ಕಿಲೋಮೀಟ್ರ್ ಆಗಬಹುದು. ಹಾಗೆ ನಾವು ಬಸ್ ಇತ್ತಲ್ವ, ತುಂಬ ಬಿಸಿಲಿತ್ತು. ಬರೋ ಮುಂದೆ ನೋಡಿ ನಮ್ಮ ಫಜೀತಿ ಯಾವ ಥರ ಆಯಿತು ಅನ್ನೋದು. ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡಬೇಕಂತ ಹೋಗಿದೆ ಫ್ರೆಂಡ್ಸ್. ಅಲ್ಲೇ ತುಂಬ ದಿನಕ್ಕೆ ಹೋಗಿದ್ವಲ್ಲ, ಅಲ್ಲೇನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಮಾತಾಡ್ಕೊತ ಕುಂತ್ವಿ. ಹಾಗೆ ಸಂಜೆನೇ ಆಗೋಯಿತು. ಮತ್ತು ರಿಟರ್ನ್ ಬರೋ ಮುಂದೆ ಮಾಡಿದೆ. ಹಳ್ಳಿ ಜನ ಸ್ವಲ್ಪ ಕ್ಯಾಮ್ರಾದಲ್ಲೆಲ್ಲ ಬರೋಕ್ಕೆ ಸ್ವಲ್ಪ ಮುಜುಗರ ಪಡ್ತಾರೆ. ಅದಕ್ಕೆ ಮತ್ತೆ ನಾನು ರಿಟರ್ನ್ ಬರೋ ಟೈಮಲ್ಲಿ ವೀಡಿಯೋ ಮಾಡಿದೆ ನೋಡಿ. ಜಸ್ಟ್ ಏನು ಸ್ವಲ್ಪ ದೂರ ಅಲ್ವಾ, ನಡ್ಕೊಂಡು ಹೋದರೆ ಆಯಿತು ಅಂತ ಬಂದ್ವಿ. ಅಲ್ಲೇನು ಕ್ರಾಸ್ಗಳು ಇರ್ತಾವಲ್ವ, ಕ್ರಾಸಿಗೆ ಬಸ್ ಬರ್ತೇನೋ ಅಂತ ಕಾದ್ವಿ. ಆದರೂ ಅದು ಬಸ್ ಇನ್ನೂ 6 ಗಂಟೆ 6:30 ಗಂಟೆಗೆ ಏನೋ ಇತ್ತು. ಅದ್ರ ಸಲುವಾಗಿ ನಾವು ನಡ್ಕೊತ ಬಂದ್ವಿ. ಒಂದು ಅರ್ಧ ದಾರಿಗೆ ಹೋದರೆ ಮನೆಯವರೆಲ್ಲ ಬೈಕ್ ತರ್ತಾರೆ ಅನ್ನೋ ಪ್ಲ್ಯಾನಲ್ಲಿ ಹೋದ್ವಿ. ನೋಡಿ ಇವನ್ ತಂಟೆ ನೋಡಿ. ನಾವು ಬೇಡ ಅಂತ ಹೇಳಿದ್ರು ಅಜ್ಜಿ. ನಾವಿಬ್ಬರು, ಅಕ್ಕ ಮತ್ತು ನಾನು ತುಂಬ ದಿನಕ್ಕೆ ಹೋಗಿರುವಂಥ ಬಟ್ಟೆ ಎಲ್ಲ ಮಾಡಿದರು. ಹಾಗೆ ಸ್ವಲ್ಪ ಏನಂತೀರ ಹಲಸಂದಿ ಕಾಳು ಹೊಲ್ದಂದಲ್ವ, ಅದು ಕೊಟ್ಟರು. ನಮಗೆ ಹೆವಿ ಆಯಿತು ಹಿಡ್ಕೊಂಡು ಬರೋಕ್ಕೆ. ಅದಕ್ಕೆ ನಮ್ಮ ಮಮ್ಮಿ ಏನು ಮಾಡಿದ್ರು, ತಲೆ ಮೇಲೆ ಎತ್ಕೊಂಡು ಬರ್ತಾಯಿದ್ದಾರೆ ನೋಡಿ ಇವನ್ ತಂಟೆ. ನಾವು ರೇಗಿಸ್ಬೇಕಂತ ಅವ್ರ ಅಜ್ಜಿ ಓಡು ಬರ್ತಾ ಇದ್ದಾರೆ. ಅವನು ಅಳ್ತಾ ಇದ್ದಾನೆ, ನನಗೆ ಬಿಟ್ಟು ಹೋಗ್ತಾರೇನೋ ಅಂತ. ಇಲ್ಲಿ ನೋಡಿ, ಒಂಥರ ಚೆನ್ನಾಗಿತ್ತು ಮೂಮೆಂಟ್ಸ್ ಎಲ್ಲ, ಖುಷಿ ಆಯಿತು. ಆದರೆ ನಡ್ಕೊಂಡು ಬಂದ್ವಿ, ಅದೇ ಬೇಜಾರು ನೋಡಿ. ಎಷ್ಟು ಚೆನ್ನಾಗಿ ವಾತಾವರಣ ಕೂಲಾಗಿತ್ತು. ನಡ್ಕೊಂಡು ಬಂದ್ವಿ ಅನ್ನೋದು ಅನಿಸ್ಲಿಲ್ಲ. ಹತ್ತಿರ ಇದೆ ಅಲ್ವಾ, ಹಾಗೆ ತುಂಬ ದಿನ ಆಗಿತ್ತು ಮಸ್ತಿ ಮಜಾಕ್ಕೆಲ್ಲಾರದೆ ವೀಡಿಯೋದಲ್ಲಿ ಅಂತ. ಹಾಯ್ ಫ್ರೆಂಡ್ಸ್ ನೋಡಿ ಒಂದು ತಂಟೆ. ನಾವು ಸ್ವಲ್ಪ ನಮ್ಮೂರು ಸೈಡ್ ಎಲೆ ಅಡಿಕೆ ಹಾಕೋದು ಜಾಸ್ತಿ ಫ್ರೆಂಡ್ಸ್. ಅವಾಗ ಹಾಕ್ತಾ ಇರ್ತೀವಿ. ಅಮ್ಮ ಕೊಟ್ಟರು, ಅದಕ್ಕೆ ಹಾಕ್ಕೊಂಡು ತಿಂತಾ ಬರ್ತಾಯಿದ್ವಿ. ಅದೇ ಕೇಳ್ತಾ ಇದ್ದೆ, ನಮ್ಮ ಅಜ್ಜಿ ಎಲೆ ಕೊಟ್ರಲ್ವಾ, ಕೊಡಿ ನನಗೆ ರಿಟರ್ನ್ ಅಂತ ನೋಡಿ. ಅದಾಯ್ತು ನಮ್ಮದು ಪಾನಿ ಕದ್ದೇಮ್ಮ दादा दादी गाँव को गए थे, दादा दादी गाँव का 5 जात्रे पानी पीता का ठेर. ನಮ್ಮ ಉತ್ತರ ಕರ್ನಾಟಕ ಸೈಡ್ ಶಂಕರಮ್ಮನ ಜಾತ್ರೆ ತುಂಬ ದೊಡ್ಡ ಜಾತ್ರೆ ಆಗುತ್ತೆ. ಅಲ್ಲಿಗೆ ಭಕ್ತರೆಲ್ಲ ಪಾದಯಾತ್ರೆ ಮಾಡೋದು ಜಾಸ್ತಿ. ಅದಕ್ಕೆ ಅಕ್ಕ ಹೇಳ್ತಾಯಿದ್ರು ಶಂಭೋಗೋ ಶಂಕರಮ್ಮನ ಜಾತ್ರೆ ಅಂತ. ಹಾಗೆ ನಾವು ಅಂದ್ಕೊಂಡೇ ಇದ್ದಿಲ್ಲ ಫ್ರೆಂಡ್ಸ್, ಹೋಗೋ ಟೈಮಲ್ಲಿ ಬಸ್ಸಲ್ಲಿ ಹೋಗ್ತೀವಿ, ಬರೋ ಟೈಮಲ್ಲಿ ನಾವು ಈ ಥರ ಪಾದಯಾತ್ರೆ ಬರ್ತೀವಿ ಅಂತ. ಅದೇ ಬಂದಮೇಲೆ ಮನೆಯಲ್ಲಿ ಹೇಳ್ತಾ ಇದ್ದೆ, ಹೀಗೆಲ್ಲ ನಡ್ಕೊಂಡು ಬಂದ್ವಿ ಹಾಗೆಲ್ಲ ಅಂತ. ಇದು ಬೆಳಗ್ಗೆ ರೂಟೀನ್ ಫ್ರೆಂಡ್ಸ್. ಇದು ಊರಿಗೆ ಬರೋ ಟೈಮಲ್ಲಿ ಅಕ್ಕ ಎಲ್ಲ ಅಡುಗೆ ಮಾಡ್ತಾಯಿದ್ರು, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಬೇಕು ಅನ್ನೋದು. ಅಲ್ಲೆಲ್ಲ ಏನೇನಾಯಿತು ಏನೇನೆಲ್ಲ ಮಕ್ಕಳಿಗೆ ಹೇಳ್ಕೊತ ಅಡುಗೆ ಮಾಡ್ತಾಯಿದ್ರು ಅಕ್ಕ ಮತ್ತು ನಾನು. ಜಾಸ್ತಿ ಅಕ್ಕನೇ ಮಾಡಿದ್ದು, ಊರಿಗೆ ಹೋಗ್ತಾ ಇದ್ದಾಳೆ ಅನ್ನೋದು. ಇಲ್ಲಿ ನೋಡಿ, ರೈಸು, ಚಿಕನ್ ಮತ್ತು ಮಟನ್, ಜೋಳದ ರೊಟ್ಟಿ ಎಷ್ಟೆಲ್ಲ ಮಾಡಿದರು ಮಧ್ಯಾಹ್ನ ಊಟಕ್ಕೆ. ಬೊಟಿ ಕಲೀಜ ಅವೆಲ್ಲ ಮಾಡಿದರು. ಊಟ ಮಾಡಿಕೊಂಡು ಹೋಗೋಣ ಅಂತ ಎಲೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾಯಿದ್ರು ಹೊರಗಡೆ. ಅಕ್ಕ ರೊಟ್ಟಿ ಮಾಡಿಕೊಟ್ಟಂಗೆಲ್ಲ ನಾನು ಬೇಯಿಸ್ತಾ ಇದ್ದೆ. ಅಂದರೆ ಅವೆಲ್ಲ ಏನೇನಿದೆ ಏನೇನಿಲ್ಲ ಅನ್ನೋದು ಇವರು ಪ್ಯಾಕಿಂಗ್ ನಡೆಸ್ತಾಯಿದ್ರು. ಇವರು ಬೈಕ್ ಮೇಲೆ ಬರೋರು, ನಾವು ಬಸ್ಸಿಗೆ ಹೋಗೋರಲ್ವ. ಹಾಗೆ ಊಟ ಕೂಡ ಆಯಿತು. ಊಟ ಆದಮೇಲೆ ಸ್ವಲ್ಪ ಕಾಫಿ ಟೀ ಮಾಡಿಕೊಟ್ರು. ಇದೆಲ್ಲ ಕುಡ್ಕೊಂಡು ರೆಡಿ ಆದ್ವಿ. ಆಲ್ಮೋಸ್ಟ್ ಬಸ್ ಅಂತರೂ ಫುಲ್ ಗದ್ದಲ ಇತ್ತು ಫ್ರೆಂಡ್ಸ್. ಈ ಬಸ್ ಕಂಡಕ್ಟ್ರ್ ಅಂಕಲ್ಗೇನೋ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ಯಾವ ಪ್ಯಾಸೆಂಜರ್ಗೂ ಹಾಕಿದ್ದಿಲ್ಲ ಅವರು. ಅದು ಅವರು ಕಂಡಕ್ಟ್ರ್ ಊರಿರೋದು ನಮ್ಮೂರ ಪಕ್ಕದಲ್ಲೇ ಚಿಕ್ಕ ಹಳ್ಳಿ. ಹಾಗಾಗಿ ಅವರು ಊರಿಗೆ ಹೋಗ್ತಾಯಿದ್ರಲ್ವ, ಬರೀ ನಾವು ಲೇಡೀಸ್ ಇದ್ದೀವಿ ಅಂತ ಕರ್ಕೊಂಡು ಹೋದರು. ಯಾರಿಲ್ಲ, ನಮ್ಮ ತಮ್ಮನ ವೈಫು, ನಾನು, ನಮ್ಮಮ್ಮ, ನನ್ನ ದೊಡ್ಡ ಮಗಳು, ನಮ್ಮ ತಮ್ಮನ 2 ಮಕ್ಕಳು, ಹಿಂದ್ಗಡೆ ಒಂದು 2-3 ಪ್ಯಾಸೆಂಜರ್ ಬೇರೆ ಇದ್ದರು.
ಬಸ್ಸಲ್ಲಿ ಫ್ರೀಯಾಗಿ ಬಂದ್ವಿ ನೋಡಿ ಫ್ರೆಂಡ್ಸ್, ತುಂಬ ಖುಷಿ ಆಯಿತು. ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಹೀಗೆ ಪ್ರೀತಿಯ ಸಹಕಾರ ಸಪೋರ್ಟ್ ಸದಾ ನಮ್ಮ ಚಾನಲ್ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ನಮ್ಮ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್, ಆಲ್ ಆಫ್ ಯು.